ನಮಸ್ಕಾರ ವೀಕ್ಷಕರಿಗೆ, ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಹೋಳಿಗೆ ಕರ್ಜಿಕಾಯಿಗೆ ಮೈದಾ ಹಿಟ್ಟು ಯಾವ ರೀತಿ ಕಲಿಸ್ಬೇಕು ತಿಳಿಸ್ತಾ ಇದ್ದೀವಿ. ಇದು ನೋಡಿ, ಮೈದಾ ಹಿಟ್ಟಿಗೆ ಇಷ್ಟು ಉಪ್ಪು ಹಾಕಬೇಕು. ನಂತರ ಇದಕ್ಕೆ ಚೆನ್ನಾಗಿ ಕಾದಿರೋ ಎಣ್ಣೆ ಒಂದು 2-3 ಟೇಬಲ್ ಸ್ಪೂನ್ ಹಾಕಬೇಕು. ನೋಡಿ ತೋರಿಸ್ತೀನಿ ಈಗ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಕಾದಿರೋ ಎಣ್ಣೆ ಈ ಥರ ಗುಳಿ ಬರಬೇಕು, ಅಂದರೆ ಪೊಳ್ಳಾಗ್ತಾವೆ. ಸಾಕ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮುಟ್ಲಿ ಮಾಡಿ ತೋರಿಸು. ಇರಲಿ, ಇನ್ನೂ ಸ್ವಲ್ಪ ಹಾಕಲಿ. ಈ ಥರ ಆಗ್ಬೇಕು ನೋಡ್ರಿ. ಅಂದರೆ ರೆಡಿ ಟು ಯೂಸ್ ಆಗ್ತದೆ. ಅಂದರೆ ಮುಂದೆ ಇದು ಕಂಪ್ಲೀಟ್ ಆದ ತಕ್ಷಣ ಸ್ವಲ್ಪ ನೀರು ಹಾಕ್ತಾ ಮೈದಾ ಹಿಟ್ಟು ಕಲಸ್ರಿ. ನೋಡ್ರಿ, ಇದು ಫೈನಲ್ ಔಟ್ಪುಟ್. ಈ ಥರ ನಾದಿ ಮೊದಲು 1-1.5 ತಾಸರ ನೆನಿಬೇಕು ಹಿಟ್ಟು, ಅಂದರೆ ಚೆನ್ನಾಗಿ ಬರ್ತದೆ. ಓಕೆನಾ? ಇದು ನಿಮ್ಗೆ ಕರ್ಜಿಕಾಯಿ ಮಾಡಲಿಕ್ಕೆ, ಹುರಕ್ಕಿ ಹೋಳಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತಾರೆ. ಹಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಓಕೆನಾ? ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಟ್ರೈ ಮಾಡಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.